ಹಾಕದ ನಿಮಗೆ ಮದುವೆ ಯಾಕ್ ಬೇಕು ಅಂತ ವೈಷ್ಣವಿಯನ್ನ ಕೇಳಿದ ಅಭಿಮಾನಿ. ಗಂಡನ ಮನೆ ಕಡೆ ತಾಳಿ ಹಾಕುವ ಪದ್ಧತಿ ಇಲ್ಲ. ಜನರ ಪ್ರಶ್ನೆಗೆ ನಟಿ ವೈಷ್ಣವಿ ಗೌಡ ಉತ್ತರ. ಟ್ರೋಲ್ ಮಾಡಿದವರಿಗೆ ಖಡಕ್ ಉತ್ತರ ಕೊಟ್ಟ ವೈಷ್ಣವಿ ಗೌಡ. ಅಗ್ನಿಸಾಕ್ಷಿ ಧಾರಾವಾಹಿಯಿಂದಲೇ ಖ್ಯಾತಿ ಪಡೆದ ನಟಿ ವೈಷ್ಣವಿ ಗೌಡ ಅವರು ಸನ್ನಿಧಿ ಅನ್ನುವ ಹೆಸರಿನಿಂದಲೇ ಜನರಿಗೆ ಪರಿಚಯ ಆದವರು. ಹೌದು, ಕನ್ನಡ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿಯೂ ಈ ನಟಿ ಎಲ್ಲರ ಗಮನವನ್ನ ಸೆಳೆದಂತವರು. ಸೀತಾರಾಮ ಧಾರಾವಾಹಿಯಲ್ಲೂ ಮುಖ್ಯ ಪಾತ್ರದಲ್ಲಿ ಈ ನಟಿಯು ಮಿಂಚಿರುವ ವೈಷ್ಣವಿ ಗೌಡ ಅನುಕೂಲ್ ಮಿಶ್ರಾ ಅವರ ಜೊತೆ ಅದ್ಧೂರಿಯಾಗಿ ಮದುವೆ ಮಾಡಿಕೊಂಡ್ರು. ಹಲವು ಬಾರಿ ವೈಷ್ಣವಿ ಗೌಡ ಅವರಿಗೆ ನೆಟ್ಟಿಗರು ತಾಳಿ ಹಾಕ್ತಾ ಇಲ್ಲ ಯಾಕೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಾನೆ ಇದ್ರು. ಇದೀಗ ತಮ್ಮ ಯೂಟ್ಯೂಬ್ ಮೂಲಕ ಈ ಬಗ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹೌದು, ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಪ್ರೇಕ್ಷಕರಿಗೆ ಸನ್ನಿಧಿ ಅಂತಾನೆ ಫೇಮಸ್ ಆಗಿದ್ದು ಉಂಟು. ವೈಷ್ಣವಿ ಗೌಡ ಕನ್ನಡ ಕಿರುತೆರೆ ಲೋಕದ ಜನಪ್ರಿಯ ನಟಿಯಾಗಿದ್ದಾರೆ. ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಜನರ ಮನಸ್ಸಿನಲ್ಲಿ ನೆಲೆಯೂರಿದ್ದಾರೆ. ತಾಳಿ ಯಾಕೆ ಹಾಕಿಲ್ಲ? ವೈಷ್ಣವಿ ಗೌಡ ಅವರು ತಾಳಿ ಹಾಕಿಲ್ಲ ಅಂತ ಸಾಕಷ್ಟು ಜನರು ಟ್ರೋಲ್ ಅನ್ನ ಮಾಡಿದ್ರು. ಈ ಬಗ್ಗೆ ನಟಿ ಕ್ಲಾರಿಟಿ ಕೊಟ್ಟಿದ್ದು ಹೀಗೆ. ತುಂಬಾ ಜನ ನನಗೆ ಕೇಳಿದ್ರು, ನಮ್ಮ ಸಂಪ್ರದಾಯದಲ್ಲಿ ಯಾಕೆ ಮದುವೆ ಆಗಿಲ್ಲ, ತಾಳಿ ಯಾಕೆ ಆಗಿಲ್ಲ ಅಂತ. ಮದುವೆ ಯಾಕೆ ಆಗ್ಬೇಕಾಗಿತ್ತು ಅಂತ ತುಂಬಾ ಜನ ಕೇಳಿದ್ರು. ಆದ್ರೆ ಹುಡುಗಿ ಕಡೆ ಎಷ್ಟೇ ಸಂಪ್ರದಾಯ ಶಾಸ್ತ್ರ ಇದ್ರು ಹುಡುಗನ ಮನೆ ಕಡೆ ಇರೋದು ಫಾಲೋ ಮಾಡಬೇಕು. ಇನ್ನು ತಾಳಿ ವಿಚಾರಕ್ಕೆ ಬಂದ್ರೆ ತಾಳಿ ಅವರ ಪದ್ಧತಿಯಲ್ಲಿ ಇಲ್ಲ. ನನ್ನ ಅತ್ತೆ ಕೂಡ ಇವತ್ತಿನವರೆಗೂ ತಾಳಿ ಹಾಕಿಲ್ಲ. ಮದುವೆ ಆಗಿದೆ ಅಂದ್ರೆ ಅವರಲ್ಲಿ ಮುಖ್ಯ ಅಂದ್ರೆ ಮೂಗು ಸುಚ್ಚಿರ್ಬೇಕು, ಕೈಯಲ್ಲಿ ಬಳೆ ಇರಬೇಕು, ಕಾಲುಂಗ್ರ ಹಾಕ್ಬೇಕು ಅನ್ನೋದು. ಅದನ್ನ ಫಾಲೋ ಮಾಡಿದ್ದೀನಿ. ನಂಗೆ ಕೂಡ ಶಾಸ್ತ್ರ ಗೌರವ ಇದೆ ಅಂದ್ರು. ಇನ್ನು ವೈಷ್ಣವಿ ಗೌಡ ಅವರ ತಾಯಿ ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನ ಹೇಳಿದ್ರು. ನನ್ನ ಮಗನ ಮದುವೆ ಕೊರೋನಾ ಟೈಮ್ ಅಲ್ಲೇ ಬಂದಿತ್ತು. ಆಗ ಅದ್ಧೂರಿಯಾಗಿ ಮದುವೆ ಮಾಡೋಕೆ ಆಗ್ಲಿಲ್ಲ. ಆದ್ರೆ ಮಗಳ ಮದುವೆಯನ್ನ ಸಿಂಪಲ್ ಆಗಿ ಮಾಡೋದೇ ಇಲ್ಲ ಅಂತ ಹೇಳಿದ್ರು. ಆ ಪ್ರಕಾರ ಕೊನೆಗೆ ಅದ್ಧೂರಿಯಾಗಿ ಮದುವೆಯನ್ನ ಮಾಡಿದ್ರು. ಇನ್ನು ನಟಿ ಅಮೂಲ್ಯ, ಅನುಪಮ ಗೌಡ, ನಿವೇದಿತಾ ಗೌಡ, ನಟಿ ಇಶಿತಾ, ನೇಹಾ ಗೌಡ, ನಿರಂಜನ್ ದೇಶಪಾಂಡೆ ಹಾಗೆ ಪತ್ನಿ ಯಶಸ್ವಿನಿ, ನಟ ವಿಜಯ್ ಸೂರ್ಯ ದಂಪತಿ ನಟಿ ಅಮೂಲ್ಯ ಮದುವೆಯಲ್ಲಿ ಭಾಗಿಯಾಗಿದ್ರು. ನಟಿ ವೈಷ್ಣವಿ ಗೌಡ ಸೀರಿಯಲ್ಗಳಲ್ಲಿ ಮಿಂಚಿದ್ರು. ಅಗ್ನಿಸಾಕ್ಷಿ ಧಾರಾವಾಹಿಯ ಮೂಲಕ ಜನಪ್ರಿಯಗೊಂಡ ನಟಿ ಈ ರೀತಿ ಬೇರೆ ಮೂಲದ ಹುಡುಗನನ್ನ ಮದುವೆ ಆಗಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಒಟ್ಟಾರೆಯಾಗಿ ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಪ್ರೇಕ್ಷಕರಿಗೆ ಸನ್ನತಿ ಅಂತಾನೆ ಫೇಮಸ್ ಆಗಿತ್ತು ಅಲ್ಲದೆ ಈಗ ಒಂದಷ್ಟು ಟ್ರೋಲರ್ಸ್ ಗಳಿಗೆ ಆಹಾರ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.